ಈ ನಮ್ಮ ಗಿಚ್ಚಿಗಿಲಿಗಿಲಿ ಬರ್ತಾ ಇರೋಂತಹ ಮುಂದಿನ ಸ್ಕೆಚ್. ಹಳ್ಳಿಗಳಲ್ಲಿ ಪಂಚಾಯಿತಿ ಮಾಡೋದಕ್ಕೆ ಯಾವ್ಯಾವ್ದೋ ಕೇಸ್ ಇರುತ್ತೆ, ಆದ್ರೆ ಇಲ್ಲೊಂದು ಕೇಸು ಎಲ್ಲೂ ಇಲ್ದೇ ಇರೋಂತಹ ಕೇಸನ್ನ ತಗೊಂಬಂದು ಪಂಚಾಯಿತಿ ಮಾಡ್ತಾ ಇದ್ದಾರೆ. ನೋಡ ಆ ಪಂಚಾಯಿತಿ ಹೇಗಿರುತ್ತೆ, ಏನು ತೀರ್ಮಾನ ಸಿಗುತ್ತೆ ಅಂತ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಗಿಚ್ಚಿಗಿಲಿಗಿಲಿಯ ನಮ್ಮ ಪಂಚಾಯಿತಿ ಕಲಾವಿದರನ್ನ. ಈ ಶೆಣಹಳ್ಳಿ ಅಂತಿಂತ ಊರಲ್ಲ, ಇಲ್ಲಿ ಕಲ್ಲಸ್ತ್ರ ಮುತ್ತಾಯ್ತದೆ, ಕಸ ಎಸ್ತ್ರೆ ಭತ್ತ ಆಯ್ತದೆ, ನೀರ್ ಎಸ್ತ್ರೆ ಅಮೃತ ಆಯ್ತದೆ ಅಂತ ಊರಲ್ಲಿ ಹುಟ್ಟಿನ ಇಂತ ಕಿತ್ತೋದವು ಅಲ್ಲ. ಈ ಶೆಣಹಳ್ಳಿಲಿರುವಂತ ಎಲ್ಲ ಜನಗಳು 3 ಗಂಟೆಗೆ ಪಂಚಾಯತಿ ಹತ್ರ ಬರ್ಬೇಕು ಕಣ್ರಪ್ಪ. ಏನ್ ಮೈ ಮೇಲೆ ಬರ್ತಾ ಇದೀಯ? ಏನ್ ತಪ್ಪಿಕೊಂಡೆ ಹೆಂಗೆ ವಾಗ್ಲಾ ಮೂದೇವಿ ಅವನ್ ಎಣ್ಣೆ ತಪ್ಕೊಂಡ್ಲಿ ಇವತ್ತಾಗ ಬೈತಾವಳೆ. ಅಲ್ಲ ಕಣೆ, ಯಾವ ನಿಕ್ರಕಂಡ ಅಂತ ಮದ್ಮದನೆ ಪಂಚಾಯತಿ ಇಕ್ಕವ್ರೆ. ಆ ಪೀಕೆ ಮದುವೆ ಆಗಿ 3 ವರ್ಷ ಆದ್ರೂ ಇನ್ನು ಮಕ್ಳಾಗಿಲ್ವಲ್ಲ, ಅದಕ್ಕೆ ಪಂಚಾಯತಿ ಸೇರ್ಸಬೇಕು. ಚಂದಾಗ ಹೇಳ್ದೆ ಕಣ್ಬಿಡು, ಬಸ್ರಾಗಿಲ್ಲ ಅಂತ ಯಾರಾದ್ರೂ ಪಂಚಾಯತಿ ಕರ್ದಾರ? ಇನ್ಯಾರನ್ ಕರಿಬೇಕು? ಅವಳು ಗಂಡನ್ ಕರಿಬೇಕು ತಾನೆ. ಅವಳು ಗಂಡ ಬರಲ್ಲ ಅನ್ನಂತೆ. ನಿನ್ನ ಗಂಡ ಹೆಂಗೆ? ನನ್ನ ಗಂಡ ಅಪ್ರಂಜಿ ಕಣೆ. ಹೌದಾ? ಮದ್ವೆ ಆದ್ 1 ವರ್ಷಕ್ಕೆ ನಿಕ್ರಕೊಂಬಿಟ್ಟ. ಅದಕ್ಕೆ ಅಪ್ಪಂಜಿನ ನೀನೇ ಅದೃಷ್ಟವಂತೆ. ನನ್ನ ಗಂಡನು ಅವನೇ 3 ಕ್ವಾರ್ಟರ್ ಹೊಡೆದ್ರು ನೆಟ್ಟಗ್ ನಿಂತಿರ್ತಾನೆ, ಮಲಗಕ್ಕೆ ಬಿಡಲ್ಲ. ನಾನು ಇಲ್ಲ ಹೂನು ಇಲ್ಲ, 3 ಹೊತ್ತು ಹೂ ಕಣೆ, 3 ಹೊತ್ತು ಕುಡಿತಾನೆ ವಾಂತಿ ಮಾಡ್ತಾನೆ, ಕುಡಿತಾನೆ ವಾಂತಿ ಮಾಡ್ತಾನೆ. ಅದೇ ವಾಂತಿ ನೀನ್ ಮಾಡಿದ್ರೆ ಅವನೇ ಕುಡ್ದು ವಾಂತಿ ಮಾಡ್ತಿದ್ದ ತಗ. ಪಂಚಾಯತಿ ಗೊತ್ತಾಯ್ತು, ನಡಿ ಹೋಗುಮ. ಬಟ್ಟೆ ಎಷ್ಟು ಕ್ಲೀನ್ ಆಗಿ ಹೋಗೋದ್ರಲ್ಲ. ನಾನು LK ಬಾಲು. LK ಬಾಲ್ ಅಂದ್ರೆ ಎಲ್ಲಂದ್ರೆ ನಮ್ಮ ಅಪ್ಪನ ಹೆಸರು ಲೋಹಿತ, K ಅಂದ್ರೆ ನಮ್ಮ ಅಮ್ಮನ ಹೆಸರು ಕನಕಾಯಿತ, ನಾನು ಬಾಲು. ಎಲ್ಲ ಒಟ್ಟು ಕೊಡ್ತಿದ್ರಲ್ಲ, ಬರೀ LK ಬಾಲು ಒಂದೇ. LK ಬಾಲ್ ಬಂದಿರೋ ವಿಚಾರ ಹೇಳಲ್ಲ ನೋಡಿ. ನಮ್ಮೂರಲ್ಲಿ ಧರ್ಮ ಅನ್ನೋದು ಕಸದಲ್ಲೂ ಇದೆ. ನಾನು ಮಾತಾಡ್ತೀನಿ ಅಪ್ಪಾಜಿ. ದೇಖ್ಲ ಕುಡುಕ್ ನನ್ ಮಗನೇ, ಅದು ಕಸದಲ್ಲೂ ಅಲ್ಲ ಕಣೋ, ಕಣದಲ್ಲೂ ಅದೇ ಆ ಕಣದಲ್ಲೂ ಇದೇನಪ್ಪದೆ. ಎಲ್ಲ ನನ್ನ ಮಕ್ಕಳು ಸಗಟಾಗ ಸಿಗ್ತಂತ ಹೊಡಿತಾರಲ್ಲಪ್ಪ. ಅಂದಾಗೆ ನೋಡಿ, ಇವತ್ತು ನಮ್ಮೂರಲ್ಲಿ ದೊಡ್ಡ ಅಪರಾಧ ಆಗ್ಬಿಟ್ಟಿದೆ. ನಮ್ಮೂರಿನ ಗಂಡಸು ಅಂದ್ರೆ ಏನು ನಿನಗ್ ಸಂಬಂಧ ಪಡದೆ ಇರೋದು. ಸರಿ ನಿನ್ ಗಂಡ ಸತ್ತು ಎಷ್ಟು ವರ್ಷ ಆಯ್ತು? 5 ವರ್ಷ ಆಯ್ತು ಯಜಮಾನ್ರೆ. ಅಯ್ಯೋ ಮೆಲ್ಗೆಳಮ್ಮ, ಯಾರಿಗೂ ಗೊತ್ತಾಗ್ದಂಗೆ 5 ವರ್ಷ ಆಯ್ತು. ಅಯ್ಯೋ ಪಾಪ. ಅಂದಂಗೆ ರಾತ್ರಿ ಹೊತ್ತು ಮನೆಗೆ ಬೇಕಾದ್ರೆ ಭಯ ಆದದ? ಅಯ್ಯೋ ಗೊತ್ತಾಯ್ತು ಬಿಡು, ಭಯ ಆದ್ರೆ ಕರಿ ನಾನು ಬರ್ತೀನಿ. ಗಂಡ ಸತ್ತೋಗೋನೆ ಅಂದೆ, ಒಬ್ಳೆ ಮಲ್ಕತೀನಿ ಅನ್ನ. ಅಪ್ಪ ಅಮ್ಮ ಎಲ್ರು ಜೊತೆಗೆ ಮಲ್ಕತೀವಿ, ಗೊತ್ತಾದ್ರೆ ಬೂಟ್ ಹೊಡಿತಾರೆ. ನಿನ್ಗೆ ಯಾವ್ದ್ರಲ್ಲಿ ಹೊಡಿಬೇಕು? ನೋಡಿಲಿ, ಇಷ್ಟೊತ್ತು ಗಂಟೆ ಗಂಡಸ್ರಿಗೆ ಬಿಲ್ಡಪ್ ಕೊಟ್ಟಿನಿ. ಈ ವಯಸ್ಸಲ್ಲಿ ನಿನ್ಗೆ ಇದೆಲ್ಲ ಬೇಕಾ? ಸುಮ್ಮ ಕೂತ್ಕೋದ್ರೆ ಸರಿ, ಇಲ್ಲಾರು ಮಕ ಕೆಚ್ಚಾಕ್ಬಿಡ್ತೀನಿ. ಮುಚ್ಚಯ್ಯ ಬಾಯ್ನ ರೀ, ಶಾಂತೋಗ್ರೆ ಮಾತಾಡ್ರಿ. ಏನ್ ಶಾನುಭಾಗ್ರು ಡ್ಯಾನ್ಸ್ ಮಾಡ್ಕೊಂಡೆ ನಡೀತಾರಲ್ಲಪ್ಪ. ನಾನು ಕೊನೆಯಲ್ಲಿ ಮಾತಾಡ್ತೀನಿ. ಹಲೋ, ಏನು ನನ್ ಬಡ್ಡಿ ದುಡ್ಡು ನಾ ಸರಜ ಹೊತ್ಕೊಂಡಗಳ ಬಾಯ್ಕ್ ಮಣ್ಣಾಕ ಅವಳು ಎಣ ನಾಯ್ತಿನ ಜುಟ್ಟು ಹಿಡ್ಕೊಂಡು ಹೊಡಿತೀನಿ, ಸೀರೆ ಬಿಚ್ಚಿ ನಡು ರೋಡಲ್ಲಿ ನಿಲ್ಲಿಸ್ತೀನಿ. ಎಲ್ಲಿ ನಿಲ್ಸಿ ಹೇಳು? ಯಾಕೆ? ಮುಂಚೆನೆ ಹೋಗಲ್ಲಿ ನಿಂತ್ಕೊಳ್ಳಕ್ಕೆ. ಹೊಡೆದ ಅಂದ್ರೆ ಮುತ್ಕ ಹಲ್ಲದ ಸೆಟ್ಟೆಲ್ಲ ಆಚೆ ಬಿದ್ದಬೇಕಲ್ಲ. ನಿಂಗೆ ಮಾನ ಮರಿತಲ್ಲ, ಸುಮ್ಮ ಕೂತ್ಕೊಳ್ಳಲ್ಲ. ರೇ ಶಾನುಭಾಗ್ರೆ, ಇಷ್ಟೆಲ್ಲ ಮಾತಾಡ್ತಾವ್, ನೀವೇನಾರು ಮಾತಾಡ್ರಿ. ಇಲ್ಲಿ ಸೇರಿರೋರು ಯಾರು ಬೇಜಾರಾಗ್ಬಿಡೆ. ಈಗ ವಿಷಯ ಬರ್ತೀನಿ ನೋಡಿ. ಇವಾಗ ಅಪರಾಧ ಏನು ಅಂತ ಮಾಡಿದರೆ ಅವ್ರಿಗೆ ನಾವೇನು ಅವ್ರ ಮೇಲೆ ಅಪರಾಧ ಹೊರಿಸಿಲ್ಲ. ಅವನಿಗವನೇ ಸ್ವಯಂ ಅಪರಾಧ ಅವನ ಮೇಲೆ ಅವನೇ ಹಾಕೊಂಡು ಬಂದು ಸರೆಂಡರ್ ಆಗವನೆ. ಅವನ ಮಗ ಕರ್ಕೊಬರಲ್ಲ. ಅಪರಾಧ ಮಾಡ್ದವನ್ ಬಲ ಇಲ್ಲ. ನೀನು ಕೆಲವೇ ಕ್ಷಣಗಳಲ್ಲಿ ಚೇರ್ಮನ್ರು ಪಂಚಾಯತಿಗೆ ಆಗಮಿಸ್ತಾ ಇದ್ದಾರೆ. ಓಹೋ, ಚೇರ್ಮನ್ರು ಬತ್ತವ್ರೆ ಅಂದಂಗೆ ಎಲ್ರು ಒಂದ್ಸಲ ಎದ್ದಿತ್ತು ಬಟ್ಟೆ ಸರಿ ಮಾಡ್ಕೊಂಡ್ ಕೂತ್ಕೊಳ್ಳಿ. ಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ, ಭಯ ಬಿಡ್ಬೇಡಿ. ಅವ್ನಿಗೊಂಚೂರು ಹುಚ್ಚು. ಹೇಳ ಚೇರ್ಮನ್ರೆ, ಪಂಪ್ ಸೆಟ್ ಇಂದ ಬರೋ ಆತ್ರದಲ್ಲಿ ವೇಲ್ ಹಾಕ ಬಂದ್ಬಿಟ್ಟಿದ್ದೀರಲ್ಲ. ನಮಸ್ಕಾರ. ಇದು ನೀವು ಅನ್ಕೊಂಡಿರ್ತಾರ ಅಲ್ಲ, ಇದೇನಿದೆ ಇದು ನನ್ನ ಹೊಸ ಪಕ್ಷದ ಗುರುತು ಅಂತ ಹೇಳಕ್ ಹೆಮ್ಮೆ ಪಡ್ತಾ ಇದ್ದೀನಿ.
ಶೈನ್ ಹೆಂಗಿರುತ್ತೆ ಅಂತ ಗೊತ್ತಾಯ್ತು. ಶಾನ್ ಬೋಗ್ರಿ ನಮಸ್ಕಾರ. ನಾನು ಕೊನೆಯಲ್ಲಿ ಮಾತಾಡ್ತೀನಿ. ಏನಮ್ಮ ಚೆನ್ನಾಗೇ ಮೆಸೇಜ್ ಮಾಡ್ತಾ ಇದ್ದಲ್ಲ. ನಮ್ಮ ಪಂಪ್ ಸೆಟ್ ಲೊಕೇಶನ್ ಕಳಿಸ್ತಿದ್ದಂಗೆ ಫೋಟೋನೇ ಕಾಣ್ತಿಲ್ಲ. ನಾವು ಒಂದ್ಸಲ ನಮ್ಮ ಪಂಪ್ ಸೆಟ್ ಕಡೆ ಬಾ. ನಮ್ಮ ಲೊಕೇಶನ್ ಫೋಟೋ ಕೊಡಿಸ್ತೇನೆ ಅಂತ. ಏನು ಏನಾಯ್ತೆ? 12 ಗಂಟೆಗೆಲ್ಲ ಈರೇ ಕಾಲ್ ಮಾಡ್ತಿದ್ದ ಕಣೆ. ಮಾಡ್ಬಿಟ್ಟು ಮುಖಾನೇ ತೋರಿಸ್ತಿರ್ಲಿಲ್ಲ, ಮತ್ತೆ ಬರೀ ಪಂಪ್ ಸೆಟ್ ಮನೆನೇ ತೋರಿಸ್ತಾ ಇದ್ದ. ಅದನ್ನ ಕಟ್ಕೊಂಡು ನಾನೇನ್ ಮಾಡೋಣ? ಬ್ಲಾಕ್ ಮಾಡಿ ಬಿಸಾಕ್ದೆ. ಒಳ್ಳೆ ಕೆಲಸ ಮಾಡ್ದೆ ಬಿಡು. ಕುತ್ಕರಮ್ಮ ಮಾತಾಡಿ ಸರ್ ಬರ್ರಿ. ಹತ್ರ ಸಾಬಿಡ್ತೀನಿ ಅವನ ಯಾರು ನಿಂಬೋದು ಮಾತಾಡ್ಲೆ. ಏನು ಇವತ್ತಿನ ದಿನ ಹೌದು ನಾವೆಲ್ಲ ಒಂದು ಏನಿದೆ ಹಿಂಗೇನು ಒಂದು ಸೇರಿದ್ದೇವೆ. ಹೌದೌದು ತುಂಬಾ ಸಂತೋಷ ಆಗ್ಲಿ. ನಾನ್ ನಮ್ ಪಂಪ್ ಸೆಟ್ ಮನೇಲಿ ಇದ್ದೆ. ಹಿಂಗ್ ಊರಾಗ ಒಂದ್ ತೀರ್ಮಾನ ತಗೊಳ್ಳದೈತಿ, ಬರ್ರಿ ಚೇರ್ಮನ್ ರೀ ಅಂದ. ಅದಕ್ಕೆ ನಾನು ಇವತ್ತಿಲ್ಲಿ ಬಂದಿದ್ದೀನಿ. ನನ್ ಬಗ್ಗೆ ನಾ ಜಾಸ್ತಿ ಹೇಳಲ್ಲ. ನಮ್ ಶಾನ್ ಬವ್ರು ಒಂದೆರಡು ಮಾತಾಡ್ತಾರೆ. ಮಾತಾಡಿ. ಕೊನೆಯಲ್ಲಿ ಮಾತಾಡ್ತೀನಿ. ಆಯ್ತಾಯ್ತು, ಸಮಾಧಾನ. ನಾನೇ ಮಾತಾಡ್ತೀನಿ, ನೀವೇನೇ ಹೇಳಿ. ಇವತ್ತಿನ ದಿನ ಏನು ಹಾ ಒಟ್ಟೆ ಏನು ಒಂದು ಅದೇ ಏನ್ ಗೊತ್ತಾಗ್ತಿಲ್ಲ. ಏನು ಇವತ್ತು ಅವನ ಅಪರಾಧ ಮಾಡೋನೆ, ಅವನ್ಗೆ ನೀನು ತಿರುಪ್ ಕೊಡಕ್ ಬಂದಿರೋದಪ್ಪ. ಏನಿವತ್ತೊಂದು ತೀರ್ಮಾನ ಇದೆ, ಅದನ್ನ ನಾನು ಒಂಚೂರು ಕೂತ್ಕೊಂಡು ಕೊಡ್ತೀನಿ. ಹಾ ಕೊಡಿ ಬನ್ನಿ ಕೂತ್ಕೊಳ್ಳಿ. ಇದು ನಾನು ಅವಮಾನ ಅನ್ಕೊಳ್ಳಲ್ಲ, ನನಗಾಗಿರೋ ಸನ್ಮಾನ ಅಂತ ಅವಾಗ ನೋಡ್ತಾ ಇದ್ದೀನಿ, ಬರೀ ಮಾತಾಡ್ತಾ ಇದ್ದೆ. ನೀನ್ ಒಬ್ನೇ ತೀರ್ಮಾನ ಮಾಡ್ಕೊ ಬಂದ್ ನಾನು ಹೋಯ್ತೀನಿ. ಹೋಗ್ಲಿ ಬಿಡ್ರಿ, ನೀವ್ ಹೇಳ್ರಿ. ಇವ್ರೆ ಏನಾಯ್ತು? ಯಜಮಾನ್ರೆ ಮನೆಗೆ ಹೋಯ್ತಾ ಇದ್ದೆ, ಬಲಿಕ್ ತಿರ್ಗಳ ಬದಲು ಎಡಕ್ ತಿರ್ಕೊಂಡೆ ಅಮ್ಮ ಸ್ನಾನ ಮಾಡ್ತಾ ಇದ್ಲು, ನೋಡ್ಬಿಟ್ಟೆ. ಎಲ್ಲಿ ಸ್ನಾನ ಮಾಡ್ತಿದ್ದೆ? ಎಲ್ಲಿ ಸ್ನಾನ ಮಾಡ್ತಿತ್ತು? ಯಾಕೆ ಅಲ್ಲ, ನಾನು ಹೋಗಿ ನೋಡ್ಬೇಕಾಗಿತ್ತು. ಇವರೆಲ್ಲ ಪಂಚಾಯತಿ ತೀರ್ಮಾನ ಮಾಡೋರು. ನೀವು ಪಂಚಾಯತಿಲಿ ಇರಂಗಿದ್ರಿ, ಇಲ್ಲಾಂದ್ರೆ ಹೋಗ್ರಿ. ಇಲ್ಲ ಇಲ್ಲೇ ಇರ್ತೀನಿ. ಯಾಕೆ? ಒಂಚೂರು ಚೆನ್ನಾಗಿರೋ ಮ್ಯಾಟ್ರ್ ಅದೇ, ಅದಕ್ಕೆ. ಬರ ಇಲ್ಲಿ, ಮುಂದೇನಾಯ್ತು ಅಂತ ಹೇಳಿ. ಇಲ್ವಾ ಎಲ್ಲಿ ಸ್ನಾನ ಮಾಡ್ತಿದ್ ನೀಟಾಗಿ ಎದುರ್ಕೊಂಬಿಡ. ಅದು ನಾನ್ ಕೆಲ್ಸ ಮುಗಿಸ್ಬಿಟ್ಟು ಮನೆಗಂತ ಹೋಯ್ತಾ ಇದ್ನ, ಬಲಕ್ ತಿರ್ಕೋಬೇಕು, ಸಡನ್ ಆಗಿ ಎಡಕ್ ತಿರ್ಕೊಬಿಟ್ಟೆ. ಹೋಗ್ ನೋಡ್ತೀನಿ ಸ್ನಾನ ಮಾಡ್ತಾವಳಣ್ಣ. ನಂಗೂ ಹೇಳಕೈತಿರಿ ನಾವ. ಮುಚ್ಕೊಳ್ರಿ. ಬನ್ರಿ ಇಲ್ಲಿ ಹೇಳ್ರಿ, ಅವಳು ಹೆಂಗಿದ್ರಿ? ಒಂದ್ 32ರಿಂದ 33 ಇತ್ತಣ್ಣ. ನಾನು ಕೇಳ್ತಾ ಇರೋದು ಮುಖ ಕಣಯ್ಯ. ನಂಗೆ ಯಾಕೋ ಮುಖ ನೋಡ್ಬೇಕು ಅಂತಾನೆ ಅನ್ಸಿಲ್ಲ ಅಣ್ಣ. ಯಾಕೆ? ಅದು ಸಡನ್ ಆಗಿ ತಿರ್ಕೊಬಿಟ್ಲಲ್ಲ, ಕೂದ್ಲು ನೋಡ್ಬಿಟ್ಟೆ. ಮನೆದಾಗಿ ನಿಮ್ಗೆಲ್ಲ ಒಪ್ಪಿಗೆ ಇದ್ರೆ ನಾನೇ ಎಲ್ಲ ಒಂಚೂರು ಕೂತ್ಕೊಂಡು ಮಾತಾಡ್ತೀನಿ. ಆಯ್ತಾಯ್ತು. ಬಿಡ್ರಿ, ಇವತ್ತಿನ ದಿನ ಏನ್ ಇವ್ನು ಹೆಣ್ಣು ಸ್ನಾನ ಮಾಡೋದು ನೋಡಿದಾನೆ, ಅವಳ ಜೊತೆನೆ ಇವನು ಸ್ನಾನ ಮಾಡ್ಬೇಕು, ಅವಳ ಜೊತೆನೆ ಇವ್ನು ಮದ್ವೆ ಆಗ್ಬೇಕು ಅಂತ ನಾನು ತೀರ್ಮಾನ ಕೊಡ್ತಾ ಇದ್ದೀನಿ. ಏನೋ ಗೊತ್ತಿಲ್ದೆ ನೋಡೋಣಂತಲ್ಲ, ಬಿಟ್ಬಿಡು ಹೋಗ್ಲಿ ಅತ್ತಾಗೆ. ಅಲ್ಲಮ್ಮ, ಈಗ ನೀ ಸ್ನಾನ ಮಾಡ್ತಿದ್ಯಾ ಅನ್ಕೋ, ಆ ಟೈಮಲ್ಲಿ ನಾನು ನೋಡಿದ್ರೆ ನಾನೇ ಮದ್ವೆ ಆಗ್ಬೇಕು ತಾನೆ. ಅಲ್ಲಮ್ಮ, ಮಾತು ಕೇಳ್ದೆ, ನೀನ್ ಯಾಕೆ ಇದಕ್ ಬರ್ತೀಯ? ಈಗಲೇ ಹೇಳ್ತಾ ಇದ್ದೇನೆ, ಇವನು ಅದೇ ಹೆಣ್ಣನ ಮದ್ವೆ ಆಗ್ಬೇಕು, ಇದು ಫಿಕ್ಸು. ಇದನ್ನ ಯಾರು ಸಿದ್ಧ ಆಗಿಲ್ಲ, ಇದು ನಾ ಮಾಡ್ತಿರೋ ಶಪಥ. ಅಯ್ಯೋ, ಇನ್ನು ಏನೇನ್ ನೋಡ್ಬೇಕು ಈ ಕಣ್ಣಲ್ಲಿ? ಅಳ್ಬೇಡಕ್ಕ, ನಾವು ಅಳ್ಬೇಡ. ನಿನ್ಗೆ ಏನ್ ತೊಂದ್ರೆ ಆಗಿರೋದು ಹೇಳೋ, ನಾನು ಊರ್ ಯಜಮಾನ ಆಗಿನ ತೀರ್ಮಾನ ಕೊಡ್ತೀನಿ. ಇವತ್ತಿನ ದಿನ ಆಕೆ ನನ್ನ ಹೆಂಡತಿ ಅಂತ ಹೇಳಕ್ ಹೆಮ್ಮೆ ಪಡ್ತಾ ಇದ್ದೀನಿ. ಏನಾಯ್ತು? ಹಿಂಗ್ ಬಂದಿದ್ಯಾ? ಟವಲ್ ತೆಗೆದ್ಬಿಟ್ಟು ಬರೋದಲ್ವಾ? ಸೀರೆ ಉಟ್ಕೊಂಡ್ ಬರೋದಲ್ವಾ ಅಂದೆ. ಅದು ರೀ. ಏನಾಯ್ತು ಹೇಳು? ಅಲ್ಲ ರೀ, ಹೇಳು. ಅದೇ ರೀ. ಏನಾಯ್ತು ಹೇಳು? ನನ್ನ ಹೆಂಡತಿ ನನಗೆ ಹೊಡಿಬೋದು ಅನ್ನೋದು ಹೆಮ್ಮೆ ಇದೆ. ನೀನ್ ಹೇಳಮ್ಮ. ನಾನು ನಮ್ಮನೆ ಇತ್ಲಾಗೆ ಸ್ನಾನ ಮಾಡ್ಬೇಕಾದ್ರೆ ಯಾವನೋ ಅಡ್ನಾಡಿ ನೋಡ್ಬಿಟ್ಟು ಕಣ್ರಿ. ನಿಮ್ಮನೆ ಪಾತ್ರೆಗೆ ಬಾಯಿ ಹಾಕಿರೋ ನಾಯಿ ಇದೆ. ಈಗ ಅದೇ ತೀರ್ಮಾನ ತಗತ್ರಿ, ತಗಬಿಡಿ. ಆಯ್ತು, ಮಾಡ್ಸಿ ಮದ್ವೆಯ ಮಾಡ್ಸಿ. ಮಾಡ್ಸಯ್ಯ, ಮದುವೆ ಮಾಡ್ಸು. ಹೌದೌದೌದೌದು, ತೀರ್ಮಾನ ಕೊಟ್ಮೇಲೆ ಮಾಡಿಸ್ಲೇಬೇಕು. ಮಾಡ್ಸಿ ಮದ್ವೆಯ. ಸದ್ದು ನ್ಯಾಯ ಅಂದ್ರೆ ನ್ಯಾಯ, ಎಲ್ರಿಗೂ ಒಂದೇ ನ್ಯಾಯ. ಇವತ್ತೇನ್ ಆ ವ್ಯಕ್ತಿ ನನ್ನ ಹೆಂಡತಿ ಸ್ನಾನ ಮಾಡೋದು ನೋಡಿದಾನೆ,
ಹಂಗಂತ ಒಪ್ಗಳು ಹೆಂಗ್ರಿ ಹೇಳ್ತಿ ಕೊಡಕ್ಕೆ ಆಗೋದಿಲ್ಲ ರೀ. ಆಗ್ಲೇಬೇಕು ಆಟಯ್ಯ. ಅಯ್ಯೋ ನನ್ನ ಹೆಂಡತಿ ಪಂಚಾಯತಿಗೆ ಬಂದ್ಬಿಟ್ಲು. ಮನೇಲೆಲ್ಲ ಹುಡುಕಿದ್ಮೇಲೆ ಎಲ್ಲೋಗಿದ್ದೀನಿ ನೀನು? ಏನ್ ಗೊತ್ತಾ? ಏನಿಲ್ಲ. ಈ ಟೈಮ್ಗೆ ಬಂದ್ಬಿಟ್ಲ. ಓ ಚಿಕ್ಕೇಶ್ವರ ಬರ ಇಲ್ಲಿ. ಈ ಊರೆಲ್ಲ ಹಿಂಗೆ ಯಾಕುಟ್ಟೋಯ್ತಾ ಇದೆ. ಏನ್ ಮಾತಾಡ್ಲಾ? ನಿಜವಾಗ್ಲೂ ಈ ಒಂದು ಪಂಚಾಯತಿ ಕಟ್ಟೆ ಅನ್ನೋದು ಏನಿದೆ ಈ ತರ ನಾನು ಎಲ್ಲೂ ನೋಡಿಲ್ಲ ರೀ. ಇದು ಒಂದು ಪಂಚಾಯತಿ ಚಪ್ಪಾಳೆ ಹೊಡಿತಾರಲ್ಲಪ್ಪ. ಈ ಪಂಚಾಯತಿ ಕಟ್ಟೆ ಬಗ್ಗೆ ಹಿರಿಕರಾಗಿರೋಂಥ ಇವರು ಏನಾದ್ರು ಮಾತಾಡಕ್ಕೆ ಇಷ್ಟಪಡ್ತೀರಾ? ಇದ್ರ ಬಗ್ಗೆ ಹಾ ಕೊನೆಯಲ್ಲಿ ಮಾತಾಡ್ಕೊಂಡು ಬಟ್ ಕೊನೆನೇ ಮೊದಲು ಅಂದ್ಕೊಂಡಿರೋ ನಮ್ಮ ಪಂಚಾಯತಿ ಕಟ್ಟೆ ಇಲ್ಲಿ ಏನಿದೆ ಇದರ ಅಧ್ಯಕ್ಷರಾದಂತ ಮಹಾರಾಜರು ಹೇಳಿದ್ದಾರೆ. ಸಾಧು ಮಹಾರಾಜರು ಏನ್ ಹೇಳಕ್ ಇಷ್ಟಪಡ್ತಾರೆ ಅಂತ ಕೇಳಕ್ ಇಷ್ಟಪಡ್ತೀವಿ. ಅದೇ ಕಡೆಯಲ್ಲಿ ಮಾತಾಡ್ತೀನಿ ಅಂತ ಹೇಳಿಕೆ. ಈಗ ನಮ್ಮೂರ ಯಜಮಾನಿ ಏನಿದ್ದಾರೆ ಅವರು ಮಾತಾಡ್ತಾರೆ. ಎಲ್ಲರೂ ಚಪ್ಪಾಳೆಗಳು ಮಾಡಿಬೇಕು ಫಸ್ಟ್. ಇವ್ರ ಆಕ್ಟಿಂಗ್ ನಾನು ಇಷ್ಟೇ ಮಾಡಕ್ ಸಾಧ್ಯ. ಈ ತರದ್ದು ಒಂದು ಸ್ಕಿಟ್ ಅಲ್ಲಿ ಕೋಆರ್ಡಿನೇಷನ್ ಇದೆಯಲ್ಲ ಮತ್ತೆ ಟೈಮಿಂಗ್ ಇದೆಯಲ್ಲ, ನೀವು ಅಷ್ಟು ಜನರ ಟೈಮಿಂಗ್ ಅದ್ಭುತವಾಗಿತ್ತು. ದಿವ್ಯಾ, ನೀನು ನಿನ್ನ ವಾಯ್ಸ್ ಮಾಡ್ಯುಲೇಷನ್ ಇದೆಯಲ್ಲ ತುಂಬಾ ಚೆನ್ನಾಗಿತ್ತು ದಿವ್ಯಾ. ಥ್ಯಾಂಕ್ ಯು ಮ್ಯಾಮ್. ಸೂಪರ್ ಕಣ. ನಿನಗೆ ಒಳ್ಳೆ ಕಲಾವಿದೆ ಆಗುವಂತ ಎಲ್ಲ ಲಕ್ಷಣ ಗುಣ ನಿನ್ನಲ್ಲಿದೆ ದಿವ್ಯಾ. ನಿಮ್ಮನ್ನೇ ನೋಡ್ಬೇಕು ಅಂತ ಅನಿಸ್ತಾ ಇತ್ತು ಮಧ್ಯದಲ್ಲಿ. ಅಷ್ಟು ಚೆನ್ನಾಗಿ ನೀವಿಬ್ಬರು ಆಕ್ಟ್ ಮಾಡ್ತಾ ಇದ್ರಿ. ಥ್ಯಾಂಕ್ ಯು ಮ್ಯಾಮ್. ಆಮೇಲೆ ಏನ್ ಚಂದ್ರಪ್ರಭಾ, ನಿನ್ ಹಣೆ ಬರ ಯಾವತ್ತಿಗೂ ಬದಲಾಗಲ್ವಲ್ಲೋ. ಅದ್ ನಿನ್ ಸ್ಕಿಟ್ ಆದ್ರೂ ಒಂದೇ, ಇನ್ನೊಬ್ಬರು ಸ್ಕಿಟ್ ಆದ್ರೂ ಒಂದೇ. ಏನೋ ನಿನ್ ಕತೆ. ತೀರ್ಮಾನ ಮಾಡೋಣ ಅಂತ ಬಂದವನು ಈ ತರನ ತೀರ್ಮಾನ ಕೊಡೋದು ನೀನು. ಆಮೇಲೆ ಏನಪ್ಪ ಆ ಪಕ್ಕದಲ್ಲಿ ಶಾನ್ಭೋಗ್ರು, ಅದ್ಭುತ ರೀ. ನಿಮ್ಗೊಂದು ದೊಡ್ಡ ಚಪ್ಪಾಳೆ ಬರಲೇಬೇಕು ನಿಮ್ಗೊಂದು ಮ್ಯಾನರಿಸಮ್ಗೆ. ನೀವು ಪ್ರತಿಯೊಂದು ಸ್ಕಿಟ್ಟಲ್ಲಿ ಒಂದು ತರುವಂಥ ಮ್ಯಾನರಿಸಮ್ ಇದೆಯಲ್ಲ, ಎಷ್ಟೋ ಸ್ಟೂಡೆಂಟ್ಗಳಾಗಿ ಕಲಿಯೋಂಥ ಹುಡುಗರಿಗಿದ್ದಾರಲ್ಲ, ಇದು ಒಂದು ಪಾಠ ಆಗ್ಬೋದು ಅಂತ ನಾನು ಹೇಳ್ತೀನಿ. ಸೂಪರ್ ಬಿಟ್ ವಾಸ್. ಆಮೇಲೆ ಕಾರ್ತಿ, ನಮ್ಮ ಜಗ್ಗಪ್ಪ, ಅದು ಚೇರ್ಮನ್ರಂತೂ ಅಪ್ಪಪ್ಪಪ್ಪಪ್ಪಪ್ಪ ಏನು ಅವ್ರ ಮ್ಯಾನರಿಸಮ್ಮು, ಅವ್ರ ಭಾಷಣ. ಆಮೇಲೆ ಅಧ್ಯಕ್ಷರು, ಈ ಕುಡುಕ ಅಧ್ಯಕ್ಷ, ಸಖತ್ತಾಗಿತ್ತು ಕಣೋ ನಿಮ್ಮ ಮ್ಯಾನರಿಸಮ್. ಇಡೀ ಸ್ಟೇಜನ್ನ ತಿಂದಾಕ್ಬಿಟ್ರಪ್ಪ ನೀವೆಲ್ಲರೂ. ಈ ಸ್ಕಿಟ್ಟು ಈ ಪಂಚಾಯಿತಿ ಒಂದು ಕಡೆ ಆದರೆ ಕೊನೆಯಲ್ಲಿ ಬಂದ್ರಲ್ಲ ಸುಂದರಿ, ನಿಜಾಗ್ಲು ಕಣ. ಒಬ್ಬ ಹೆಣ್ಮಗಳು ಎಷ್ಟು ವೆರೈಟಿ ಗೆಟಪ್ನಲ್ಲಿ ಬರ್ಬೋದು ಅದನ್ನೆಲ್ಲ ಟ್ರೈ ಮಾಡ್ತೀಯ ರಾಘು ನೀನು. ಎಲ್ಲರೂ ಸೂಪರ್ ಡೂಪರ್ ಅದ್ಭುತ ಚಿಂದಿ ಉಡಾಯಿಸ್ಬಿಟ್ರು. ಥ್ಯಾಂಕ್ ಯು. ಹೇಳಿ ಬೇಗನ. ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಶಿವು ಬಾಡಿ ಲ್ಯಾಂಗ್ವೇಜ್. ಥ್ಯಾಂಕ್ ಯು.